ನಮಸ್ಕಾರ ವೀಕ್ಷಕರೇ, ಸುದ್ದಿಪ್ರಭಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದೆ ನಾವು ಕೊರಟಗೆರೆ ತಾಲೂಕು ಕೋಲಾಲ ಹೋಬಳಿಯ ವಜ್ಜನಕುರ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಒಂದು JJM ಕಾಮಗಾರಿನ ಪ್ರಾರಂಭ ಮಾಡಿದರು. ಸುಮಾರು 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ಕಾಮಗಾರಿ ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗದಂಥ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಮ್ಮ ಒಂದು ಸುದ್ದಿವಾಹಿನಿಯ ಪರವಾಗಿ ಮೊದಲನೇದಾಗಿ ಅಧಿಕಾರಿಗಳಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅಧಿಕಾರಿಗಳು ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ, ಒಂದು ಚಾನಲ್ ಬರೋವರೆಗೂ ಕಾಯೋದಕ್ಕೆ ಹೋಗಬಾರ್ದು. ಇಲ್ಲಿ ಜನಗಳ ಯಾವ ರೀತಿ ಸಮಸ್ಯೆ ಅನುಭವಿಸ್ತಾರೆ ಅಂತ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿವರೆಗೂ ಕಾಯೋದಕ್ಕೆ ಹೋಗಬಾರ್ದು. ಈಗ ಇನ್ನೂ ಬರೀ ವಜ್ಜನಕುರ್ಕೆ ಗ್ರಾಮ ಪಂಚಾಯತಿ ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಮುಂದೆ ಯಾವ್ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಕಾಮಗಾರಿ ವಿಳಂಬ ಆಗಿದೆ, ಅರ್ಧಂಬರ್ಧ ಕೆಲಸ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಅನ್ನೋದು ಮುಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೀವಿ. ಹನುಮಂತರಾಯಪ್ಪ ಅಂತ, ವಜ್ಜನಕುರ್ಕೆ ಗ್ರಾಮ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. JJM ಯೋಜನೆಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಈ ಒಂದು ನಮ್ಮ ಗ್ರಾಮದಲ್ಲಿ ಗುಂಡಿ ತೆಗೆದು ಪೈಪ್ ಅದ್ಬಿಟ್ಟು ಅದನ್ನು ಪೂರ್ಣ ಮಾಡ್ದಲೆ 2 ವರ್ಷದಿಂದ ಹಂಗೆ ನೆದಗುದಿಗೆ ಬಿದ್ದಿತ್ತು. ಸುದ್ದಿಪ್ರಭಾ ಕನ್ನಡ 9 ಸುದ್ದಿವಾಹಿನಿಯ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಒಂದು ಮತ್ತೆ ಕಾಂಟ್ರಾಕ್ಟ್ದಾರ್ಗೆ ಸುದ್ದಿ ಮುಟ್ಟಿಸಿವಿ. ತಕ್ಷಣ ಬಂದು ಈ ಒಂದು ಯೋಜನೆ ಪೂರ್ಣಗೊಳಿಸಿ ನಾವು ಕುಡಿಯೋ ನೀರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸುದ್ದಿಪ್ರಭಾ ಕನ್ನಡ 9 ಸುದ್ದಿವಾಹಿನಿಗೆ ನಾವು ಮತ್ತು ನಮ್ಮ ಗ್ರಾಮಸ್ಥರು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ.